ಸರ್ ಈಗ ಲ್ಯಾಂಡ್ ಲಾರ್ಡ್ ನೇರವಾಗಿ ಯಾವ ವಿಚಾರದ ಮೇಲೆ ಹೋಗುವಂಥ ಸಿನಿಮಾ ಸರ್ ಹಾಗಾದರೆ? ಒಂದು ವಿಚಾರಕ್ಕೆ ತುಂಬ ವಿಚಾರಗಳು ಬಂದು ಹೋಗುತ್ತೆ. ಒಂದು ವಿಚಾರ ಅಂದರೆ ಕಾನೂನು. ಕಾನೂನು ಇದ್ರೇ ಎಲ್ರಿಗೆ ಒಂದು ಸಮಾನತೆ ಅನ್ನೋದನ್ನು ನಾನು ಹೇಳೋಕ್ಕೆ, ಒಂದು ಹಳ್ಳಿಗೆ ಕಾನೂನು ತರುವಂಥ, ಸಂವಿಧಾನ ತರುವಂಥದ್ದು ಹೀರೋ ಅಷ್ಟೇ. ಸರ್ ಸಾಮಾನ್ಯ ಈ ಥರ ಕಂಟೆಂಟ್ ತೊಗೊಂಡಾಗ ಇರುವಂಥ ಒಂದಷ್ಟು ಏನಂದರೆ ಸಿನಿಮಾಗಳಲ್ಲೇ ಒಂದಷ್ಟು ಚರ್ಚೆಗಳಾಗುತ್ತೆ. ಇದೇ ಥರ ಸಿನಿಮಾ ಮಾಡಿದ್ರೆ ವಿರೋಧ ವರ್ಗ ಒಂದು ಕ್ರಿಯೇಟ್ ಆಗಿರುತ್ತೆ. ಈಗ ಉದಾಹರಣೆಗೆ ತಮಿಳ್ನಾಡಲ್ಲಿ ನೋಡೋದಾದರೆ ಈಗ ಮಾರಿಸೆಲ್ವರಾಜನು, ಪಾರಂಜಿತ್ತು, ಇವರೆಲ್ಲ ವೆಟ್ರಿನೋ ಈ ಸಿನಿಮಾಗಳೆಲ್ಲ ಮಾಡಿದಾಗ ಯಾಕೆ ನೀವು ಒಂದೇ ಸ್ಟೈಲ್ ಸಿನಿಮಾಗಳು ಮಾಡ್ತೀರಾ ಅಂತ ಸಾಕಷ್ಟು ವಿರೋಧಗಳು ವ್ಯಕ್ತ ಆಗಿತ್ತು ಸೋಷಿಯಲ್ ಮೀಡಿಯಲ್ಲಿ. ಅದ್ರ ತಕ್ಕನಾಗಿ ಅವರು ಉತ್ತರನೂ ಕೊಟ್ಟಿದ್ದಾರೆ. ಸೊ ಇದಕ್ಕೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಿ ಅಂತ? ಇವಾಗ ತುಂಬ ಸಕ್ಸಸ್ ಸಿಟಿ ಕತೆಗಳನ್ನೇ ಮಾಡ್ಕೊಂಡಾಗ ಏನು ಮಾಡಿದೆ, ಅವ್ರಿಗೂ ಪ್ರಶ್ನೆ ಕೇಳಲ್ಲ. ನಾನೇ ನಂದು ಇದನ್ನು ಕೇಳಿದ ಪ್ರಶ್ನೆಗೆ ಆ ಥರದ ಆನ್ಸರ್ ಇಲ್ಲ. ನನಗೆ ಗೊತ್ತಿರೋದಿದೆ, ಇದನ್ನು ಮಾಡ್ತೀನಿ. ಇದನ್ನು ನೋಡೋಕ್ಕೆ ಜನಗಳು ಇದ್ದಾರೆ. ಯಾಕೆಂದರೆ ಭಾರತ ಹಳ್ಳಿಗಳ ದೇಶ, ಹಳ್ಳಿನೇ ಬೆನ್ನೆಲುಬು. ಅವ್ರದ್ದು ಕತೆ ಬಿಟ್ಟು ಇನ್ಯಾರ್ದು ಮಾಡ್ತೀರಾ? ಆ್ಯಕ್ಚುಲಿ ಮಾಡಬೇಕಾಗಿರೋದು ಅವ್ರದ್ದೇ. ಹಳ್ಳಿಗಳ ದೇಶ ಅಂತ ನಾವೇ ಹೇಳಿಬಿಟ್ಟು ಹಳ್ಳಿಗಳ ಕತೆಗಳು ಯಾಕೆ ಹಳ್ಳಿದೇ ಮಾಡ್ತೀರಾ ಅನ್ನೋದು ಎಷ್ಟರ ಮಟ್ಟಿಗೆ ಸರಿಯಾದ ಪ್ರಶ್ನೆನೇ ಅಲ್ಲ ಅದು. ಆ್ಯಕ್ಚುಲಿ ಆಗಬೇಕಾಗಿರೋದು ಹಳ್ಳಿ ಬದುಕಿನ ಕತೆ, ಮಣ್ಣಿನ ಕತೆಗಳು ಆಗಬೇಕು. ಯಾಕಂದ್ರೆ ಅದೇ ಬೆನ್ನೆಲುಬು, ದೇಶದ ಬೆನ್ನೆಲುಬು ಹಳ್ಳಿಗಳು. ಅದ್ರದ್ದು ಇದು ನೋಡಬೇಕು. ಇವತ್ತು ರಾಜಕೀಯ ಯಾವುದೇ ಆಗಿರ್ಬೋದು, ಹಳ್ಳಿ ಡೆವಲಪ್ಮೆಂಟ್ ಮೊದಲನೇ ಆದ್ಯತೆ. ರೈತರದ್ದು, ಕೂಲಿಯವ್ರದ್ದು, ಅವ್ರದ್ದು ಮೊದಲನೇ ಆದ್ಯತೆ. ಅವ್ರು ಸರಿ ಇದ್ದರೆ ದೇಶ ಸರಿ ಇರುತ್ತೆ. ಸೊ ನಾನು ಅದನ್ನು ಮಾಡೋಕ್ಕೆ ಹೊಟ್ಟಿದ್ದೀನಿ. ನಾನು ಬೇರೆಯವ್ರನ್ನ ಕೇಳ್ಬೇಕು ಈ ಪ್ರಶ್ನೆಗಳು. ಬರೀ ಯಾಕೆ ಇದೆಲ್ಲ ಸಿಟಿದು ಅದ್ರದ್ದು ಈ ಥರದ್ದು ಮಾಡ್ತೀರಾ, ಹಳ್ಳಿದು ಮಾಡಿ ಅಂತ ಬೇರೆಯವ್ರದ್ದು ಕೇಳಬೇಕು. ನನ್ನನ್ನು ಕೇಳಿದ್ರೆ ತಪ್ಪದು. ಬಟ್ ಈ ಥರದ ಒಂದು ಸಿನಿಮಾಗಳಿಗೆ ಒಬ್ಬ ಸ್ಟಾರ್ ಅಂತ ನಿಂತಾಗ, ಉದಾಹರಣೆಗೆ ಕಾಟೇರದಂಥ ಕಥೆನ ಯಾರೋ ಹೊಸ ನ್ಯೂ ಕಮ್ಮರ್ ಯಾರು ಆ್ಯಕ್ಟ್ ಮಾಡಿದರೆ ಅದು ಬೀರ್ತಿರೋಂಥ ಪ್ರಭಾವ ಬೇರೆ. ಬಟ್ ದರ್ಶನ್ ಅವರೇ ಖುದ್ದಾಗಿ ಆ ಸಿನಿಮಾದಲ್ಲಿ ನಾಯಕನಾಗಿ ನಟಿಸಿದಾಗ ಅದು ರೀಚ್ ತುಂಬ ದೊಡ್ಡದಾಯ್ತು. ಈಗ ಲ್ಯಾಂಡ್ ಲಾರ್ಡು ಕೂಡ ದುನಿಯಾ ವಜಾ ಅವರು ಇರೋದ್ರಿಂದ ಮಟ್ಟದ ದೊಡ್ಡ ಒಂದು ಹೈಪ್ ಕ್ರಿಯೇಟ್ ಆಗಲಿ, ಸಿನಿಮಾದ ರೀಚ್ ಆಗಲಿ ಆಗುತ್ತೆ. ಸೊ ಈ ಥರ ಕಥೆಗಳನ್ನು ಸ್ಟಾರ್ಗಳು ಆಯ್ಕೆ ಮಾಡೋ ರೀತಿಯೂ ಕೂಡ ಬದಲಾಗಬೇಕು, ಅಥವಾ ಈ ಥರ ಕಥೆಗಳನ್ನ ಒಪ್ಪುವಂಥ ಕೆಲಸಗಳಾಗಬೇಕು ಅನ್ನೋಂಥದ್ದು ಇಂಡಸ್ಟ್ರಿನಲ್ಲಿ. ಅಲ್ಲ, ಅವ್ರಿಗೆ ನಾನು ಹೇಳೋಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಾವು ದರ್ಶನ್ ಸಾರಿಗೆ ಕತೆ ಹೇಳಿದಾಗ, ತರುಣ್ ಸಾರ್ ಹೋಗಿ ಹೇಳಿದಾಗ ಅವ್ರು ಏನು ಬೇರೆ ಏನು ಯೋಚನೆನೇ ಮಾಡಲಿಲ್ಲ. ಅವ್ರಿಗೆ ಒಂದು ಇಂಟ್ರೊಡಕ್ಷನ್ ಸಾಂಗ್ ಇರಲ್ಲ, ಕ್ಲೈಮ್ಯಾಕ್ಸಲ್ಲಿ ಫೈಟ್ ಇರಲ್ಲ, ಈ ಥರ ಏಜ್ ಕ್ಯಾರೆಕ್ಟ್ರಲ್ಲಿ ಕಾಣಿಸ್ಕೊಳ್ತೀರಾ, ಯಾರ್ದು ಊರಲ್ಲಿ ಗಲಾಟೆ ಆದರೆ ಹೀರೋ ಮುಂದೆ ಅನ್ಯಾಯ ಆದರೆ ಆ್ಯಕ್ಚುಲಿ ಎಲ್ಲ ಸಿನಿಮಾಗಳು ನಿಂತುಬಿಡ್ತಾರೆ. ಆ ಥರ ನಿಲ್ಲಲ್ಲ, ಏನೂ ಇಲ್ಲ. ಇಷ್ಟೆಲ್ಲ ಇದ್ವು. ಅವ್ರು ಒಂದು ಪ್ರಶ್ನೆನೂ ಕೇಳಿದೆ. ಅವರು ಥಾಟಲ್ಲಿ ಕತೆ ಕೇಳಿದಾಗ ಒಂದು ಯೋಚನೆ ಮಾಡಬೇಕು ಅಂತ ಅಂದ್ಕೊಂಡ್ರು, ಮಾಡಿದ್ರು. ಅದೇ ಥರ ವಿಜಯ್ ಸರ್ಗೆ ಹೇಳಿದಾಗ ಇಲ್ಲೂ ನಮಗೇನು ಇಂಟ್ರೊಡಕ್ಷನ್ಗೆ ಒಂದು ಸಾಂಗು, ಇಂಟ್ರೊಡಕ್ಷನ್ ಒಂದು ಫೈಟು, ಆ ಥರದ್ದೇನು ಇಲ್ಲದೆ ಒಂದು 50 ಏಜ್ದು ಒಂದು ಹೆಲ್ಪ್ಲೆಸ್ ಮುದುಕನ ಪಾತ್ರ ಅಂತ ಒಪ್ಪಿದ್ರು. ರಚಿತಾ ಮೇಡಮ್ಗೆ ಹೇಳಿದೆ, ಒಂದು ಮಗುವಿನ ತಾಯಿ ಮೇಡಮ್, ನನಗೆ 20-21 ವರ್ಷದ ಮಗುವಿನ ತಾಯಿ ಅಂತಂದರೆ ಹೀಗೆ. ಸೊ ಅವರೆಲ್ಲ ರೆಡಿ ಇದ್ದಾರೆ. ಸೊ ನಾವು ಪ್ರಯತ್ನ ಮಾಡಿಲ್ಲ ಅನಿಸುತ್ತೆ. ಎಲ್ಲರೂ ಹೋಗಿ ಪ್ರಯತ್ನ ಮಾಡಲಿಲ್ಲ. ಅವ್ರನ್ನೋಗಿ ಅಪ್ರೋಚ್ ಮಾಡಿ ಕನ್ವಿನ್ಸ್ ಮಾಡೋದ್ರಲ್ಲಿ ಸ್ವಲ್ಪ ನಾವೇ ಹಿಂದೆ ಇದ್ದೀವಿ. ಸೊ ಅವರು ರೆಡಿ ಇದ್ದಾರೆ, ನಾವು ಮಾಡ್ತಾಯಿಲ್ಲ. ನಿರ್ಮಾಪಕರು, ಡೈರೆಕ್ಟ್ರು ಫಸ್ಟ್ ಬರ್ಕೊಂಡ್ರೆ ಕತೆ, ಅವ್ರು ಮಾಡೋಕ್ಕೆ ರೆಡಿ ಇದ್ದಾರೆ. ಸದ್ಯಕ್ಕೆ ಈಗ ಯಾವ ಹಂತದಲ್ಲಿದೆ ಸರ್? ಬೆರಳೆಣಿಕೆ ದಿನಗಳಷ್ಟೇ ಇರುವಂಥದ್ದು. ಸೊ ಏನು ಕೆಲಸಗಳು ನಡೀತಿದೆ ಅಂತ? ಅದೇ ನೀವೇ ತುಂಬ ಸರಿ ಫೋನ್ ಮಾಡ್ತಾಯಿದ್ರಿ, ನಾನು ಅದಕ್ಕೆ ಈ ಇಂಟರ್ವ್ಯೂ ಎಲ್ಲ ಯಾಕೆ ಅಂತ. ನೀವು ನನಗೆ ಅದೇ ಫ್ರೆಂಡ್ ಆಗಿರೋದಕ್ಕೆ ಒಪ್ಕೊಂಡೆ ನಾನು. ಬೇರೆದಾದರೆ ಕಷ್ಟ ಆಗ್ತಾಯಿತ್ತು. ತುಂಬ ಬ್ಯುಸಿ. ಯಾಕಂದರೆ ನಮ್ಮದು ಸ್ವಲ್ಪ CG ಅದು ವರ್ಕ್ ನಡೀತಾ ಇದೆ. ಅದಾದಮೇಲೆ ಇನ್ನೂ ಸಾಂಗ್ಸ್ ಬಿಡುಗಡೆಗೆ ಪ್ಲ್ಯಾನ್ ನಡೀತಾ ಇದೆ. ಟ್ರೈಲರ್ ಒಂದು ಕಟ್ಟು ಮೇಜರ್ ಅದೇ ನಡೀತಾ ಇದೆ, ಟ್ರೈಲ್ ಆ್ಯಂಡ್ ಎರರಲ್ಲಿ. ಆಮೇಲೆ ನಮ್ಮ ಅಜ್ನಿ ಸರ್ ಹತ್ರ ಬ್ಯಾಕ್ಗ್ರೌಂಡ್ ಸ್ಕೋರು. ಸೊ ಇನ್ನು ಸಾಂಗ್ಸ್ ಎಲ್ಲ ಹಾಡಿಸೋದು ಫೈನಲ್ಲು, ಅದು ಇದು ತುಂಬ ಎಲ್ಲ ಇದರಲ್ಲಿ. ಅದಾದಮೇಲೆ DTS ಅದು ಇದು ತುಂಬ ಅಂತೂ ಒಟ್ಟು ಸದ್ಯ ಟೈಮ್ ಇಲ್ಲ, ಹೆಕ್ಟಿಕ್ ಇದೆ. ಸೊ ನೋಡೋಣ. ಅಂದರೆ ಅಷ್ಟೇ ಟೈಮ್ ಇಲ್ಲ, ಅದು ಒದ್ದಾಡ್ಕೊಂಡು ಮಾಡ್ತಾಯಿದ್ವಿ. ಅದು ನಾವು ನಮ್ಮ ಟೀಮ್ ಎಲ್ಲ ಇರೋದ್ರಿಂದ ಅದು ಈಸಿ. ನಿಂಗೂ ಆಯಿತು. ನೆಕ್ಸ್ಟ್ ಏನು ಕಂಟೆಂಟ್ ಯಾವಾಗ ಅಂತ? ನೆಕ್ಸ್ಟು ರೋಮಾಂಚಕ ಅಂತ ಇಲ್ಲೇ ಟೈಟ್ಲ್ ಅನೌನ್ಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಸಾಂಗ್ ರೋಮಾಂಚಕ. ಯಾವಾಗ ಸರ್? ಅದನ್ನ ಡೇಟ್ ಫಿಕ್ಸ್ ಆಗಿದೆಯಾ? ಇನ್ನೊಂದು ವೀಕಲ್ಲೇ ಬಿಡ್ತೀನಿ. ಸೊ ಅದು ಒಂದು ಈ ಜನ್ರೇಷನ್ ಅಂದರೆ ಯಂಗ್ ಜನ್ರೇಷನ್ಗೆ ಕನೆಕ್ಟ್ ಆಗುವಂಥ ಒಂದು ಲವ್. ಇವಾಗ 50 ಅವರ ಮಗಳು ಅವ್ರದ್ದು
ಈ ಯಂಗರ್ ಜನ್ರೇಷನ್ಗೆ ಕನೆಕ್ಟ್ ಅವ್ರದ್ದು ಲವ್ ಸ್ಟೋರಿ ಹಳ್ಳಿಯಲ್ಲಿ ಹೇಗಿರುತ್ತೆ ಅನ್ನೋದು ಅದನ್ನು ನೋಡ್ಬೇಕು. ಇವಾಗ ಆ ಜನ್ರೇಷನ್ ನೋಡಿದ್ರೆ ಇದು ಅದೇ ಈ ಸಿನಿಮಾ ಎಲ್ಲರಿಗೂ ಜಸ್ಟಿಸ್ ಕೊಡುತ್ತೆ. ಅಂದರೆ ಹೀರೋಯಿನ್ ಸಾಂಗು ಅವ್ರದ್ದೇ ಇರಬೇಕು ಅನ್ನೋದಿಲ್ಲ. ಸೊ ಇವು ಅವ್ರ ಮಗಳಂತಲ್ಲ, ಅವ್ಳ ಪಾತ್ರ ಹುಡುಗ ಪೇರ ಶಿಶಿರ್ ಮಾಡಿದ್ದಾರೆ. ಸೊ ಅವ್ರ ಪ್ರೀತಿನೂ ನಮ್ಮ ಮೇಜರ್ ನಮ್ಮ ಸಿನಿಮಾದಲ್ಲಿ ಅವ್ರ ಪ್ರೀತಿನೂ ಕಟ್ಟಿಕೊಡ್ಬೇಕು. ಸೊ ಆ ಜನ್ರೇಷನ್ಗೆ ಇಷ್ಟ ಆಗುವಂಥ ಒಂದು ಒಳ್ಳೆಯ ಸಾಂಗು. ಆ ಸಾಂಗ್ ಬಂದಾಗ ಸ್ವಲ್ಪ ಇಂಟ್ರೆಸ್ಟಿಂಗ್ ಇದ್ದಾವೆ, ಅವನ್ನ ಆವಾಗ ಮಾತಾಡೋಣ. ಸರ್ ಥ್ಯಾಂಕ್ ಯು ಸರ್, ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ನೆಕ್ಸ್ಟ್ ಕಂಟೆಂಟ್ ಬೇರೆ ಹೇಳಿದ್ದೀರಾ, ರೋಮಾಂಚಕ, ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಸ್ ನೋಡಿರಲ್ಲ, ಇದಿಷ್ಟು ಜಡೇಶ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಶಿವಾನಂದ್ ಜೊತೆ ಲೋಕೇಶ್, ನ್ಯೂಸ್ ಫಸ್ಟ್, ಬೆಂಗಳೂರು.